ಮೊದಲನೇ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚಿನ ರೇಷ್ಮೆ ಬಟ್ಟೆಗಳನ್ನು ಉಪಯೋಗಿಸಲಾಗುತ್ತದೆ? ಆಪ್ಷನ್ಗಳು: ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದಲ್ಲಿ ಹೆಚ್ಚಿನ ರೇಷ್ಮೆ ಬಟ್ಟೆಗಳನ್ನು ಉಪಯೋಗಿಸುತ್ತಾರೆ. ಎರಡನೇ ಪ್ರಶ್ನೆ, ಶ್ರೀಗಂಧದ ಎಣ್ಣೆಯಿಂದ ತಯಾರಾಗುವ ಸೋಪು ಯಾವುದು? ಆಪ್ಷನ್ಗಳು: ಎ ಮೆಡಿಮಿಕ್ಸ್, ಬಿ ಮೈಸೂರ್ ಸ್ಯಾಂಡಲ್, ಸಿ ಲೆಕ್ಸ್, ಡಿ ಪಿಯರ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ, ಮೈಸೂರ್ ಸ್ಯಾಂಡಲ್ ಅನ್ನು ಬಳಸುತ್ತಾರೆ. ಮೂರನೇ ಪ್ರಶ್ನೆ, ಕಪ್ಪು ಟೊಮೆಟೊವನ್ನು ಮೊದಲು ಯಾವ ದೇಶದಲ್ಲಿ ಬೆಳೆಯಲಾಯಿತು? ಆಪ್ಷನ್ಗಳು: ಎ ಭಾರತ, ಬಿ ಅಮೆರಿಕ, ಸಿ ರಷ್ಯಾ, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ, ರಷ್ಯಾದಲ್ಲಿ ಮೊದಲು ಬೆಳೆಯಲಾಯಿತು. ನಾಲ್ಕನೇ ಪ್ರಶ್ನೆ, ಪೆಪ್ಪರ್ ಎಕ್ಸ್ ಎಂಬ ಮೆಣಸಿನಕಾಯಿಯ ಗುಣವೇನು? ಆಪ್ಷನ್ಗಳು: ಎ ಸಿಹಿ ರುಚಿ, ಬಿ ಅತ್ಯಂತ ಖಾರ, ಸಿ ಬೀಜ ಇರುವುದಿಲ್ಲ, ಡಿ ಬಣ್ಣ ಹೆಚ್ಚು. ಸರಿಯಾದ ಉತ್ತರ ಆಪ್ಷನ್ ಬಿ, ಅತ್ಯಂತ ಖಾರವಾದ ಮೆಣಸಿನಕಾಯಿ ಆಗಿದೆ. ಐದನೇ ಪ್ರಶ್ನೆ, ಕಿವಿ ಹಣ್ಣನ್ನು ಯಾವ ದೇಶದಲ್ಲಿ ಹೆಚ್ಚು ರಫ್ತು ಮಾಡುತ್ತಾರೆ? ಆಪ್ಷನ್ಗಳು: ಎ ಚೀನಾ, ಬಿ ನ್ಯೂಜಿಲ್ಯಾಂಡ್, ಸಿ ಬ್ರೆಜಿಲ್, ಡಿ ಈಜಿಪ್ಟ್. ಸರಿಯಾದ ಉತ್ತರ ಆಪ್ಷನ್ ಬಿ, ನ್ಯೂಜಿಲ್ಯಾಂಡ್. ಆರನೇ ಪ್ರಶ್ನೆ, ವಿಶ್ವದ ಅತ್ಯಂತ ದೊಡ್ಡ ಹೂವು ಯಾವುದು? ಆಪ್ಷನ್ಗಳು: ಎ ಕಮಲ, ಬಿ ಸೂರ್ಯಕಾಂತಿ, ಸಿ ಗುಲಾಬಿ, ಡಿ ರಿಪ್ಲೆಕ್ಸಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ, ರಿಪ್ಲೆಕ್ಸಿಯಾ. ಏಳನೇ ಪ್ರಶ್ನೆ, ಯಾವ ಮರವನ್ನು ಮರುಭೂಮಿಯಲ್ಲಿ ಜೀವನದ ಮರ ಎಂದು ಕರೆಯುತ್ತಾರೆ? ಆಪ್ಷನ್ಗಳು: ಎ ಆಲದ ಮರ, ಬಿ ಬೇವಿನ ಮರ, ಸಿ ಖರ್ಜೂರದ ಮರ, ಡಿ ನೀಲಗಿರಿ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ, ಖರ್ಜೂರದ ಮರವನ್ನು ಜೀವನದ ಮರ ಎಂದು ಕರೆಯುತ್ತಾರೆ. ಎಂಟನೇ ಪ್ರಶ್ನೆ, ಭಾರತದ ಅತ್ಯಂತ ದೊಡ್ಡ ನದಿ ದ್ವೀಪ ಯಾವುದು? ಆಪ್ಷನ್ಗಳು: ಎ ಮಜುಲಿ, ಬಿ ರಾಮೇಶ್ವರ, ಸಿ ದಿಯು, ಡಿ ಎಲಿಫೆಂಟಾ. ಸರಿಯಾದ ಉತ್ತರ ಆಪ್ಷನ್ ಎ ಮಜುಲಿ ಭಾರತದ ಅತ್ಯಂತ ದೊಡ್ಡ ನದಿ ದ್ವೀಪ. ಒಂಬತ್ತನೇ ಪ್ರಶ್ನೆ, ಭಾರತದಲ್ಲಿ ತೇಲುವ ಅಂಚೆ ಕಚೇರಿ ಎಲ್ಲಿದೆ? ಆಪ್ಷನ್ಗಳು: ಎ ಮುಂಬೈ, ಬಿ ದೆಹಲಿ, ಸಿ ಶ್ರೀನಗರ, ಡಿ ಕೊಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಶ್ರೀನಗರದಲ್ಲಿದೆ. ಹತ್ತನೇ ಪ್ರಶ್ನೆ, ಹಾವುಗಳ ದ್ವೀಪ ಯಾವುದು? ಆಪ್ಷನ್ಗಳು: ಎ ನಿಕೋಬಾರ್, ಬಿ ಅಂಡಮಾನ್, ಸಿ ಪಾಂಬನ್, ಡಿ ಮಿನಿಕಾಯ್. ಸರಿಯಾದ ಉತ್ತರ ಆಪ್ಷನ್ ಬಿ, ಅಂಡಮಾನ್. 11ನೇ ಪ್ರಶ್ನೆ, ಮೋಡಗಳ ಮನೆ ಎಂದು ಯಾವ ಭಾರತೀಯ ರಾಜ್ಯವನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಸಿಕ್ಕಿಂ, ಬಿ ಅರುಣಾಚಲ ಪ್ರದೇಶ್, ಸಿ ಮೇಘಾಲಯ, ಡಿ ನಾಗಾಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ, ಮೇಘಾಲಯವನ್ನು ಮೋಡಗಳ ಮನೆ ಎಂದು ಕರೆಯುತ್ತಾರೆ. 12ನೇ ಪ್ರಶ್ನೆ, ಮಂಡ್ಯ ಜಿಲ್ಲೆ ಯಾವ ಬೆಳೆಗೆ ಹೆಚ್ಚು ಪ್ರಸಿದ್ಧ? ಆಪ್ಷನ್ಗಳು: ಎ ಕಾಫಿ, ಬಿ ಚಹಾ, ಸಿ ಕಬ್ಬು, ಡಿ ರಬ್ಬರ್. ಸರಿಯಾದ ಉತ್ತರ ಆಪ್ಷನ್ ಸಿ, ಕಬ್ಬಿಗೆ ಮಂಡ್ಯ ಹೆಚ್ಚು ಪ್ರಸಿದ್ಧವಾಗಿದೆ. 13ನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರವಾದ ಜಲಪಾತ ಯಾವುದು? ಆಪ್ಷನ್ಗಳು: ಜೋಗ ಜಲಪಾತ, ಬಿ ಕುಂಚಿಕಲ್ ಜಲಪಾತ, ಸಿ ಗೋಕಾಕ್ ಜಲಪಾತ, ಡಿ ಮಾವುಗೋಡು ಜಲಪಾತ. ಸರಿಯಾದ ಉತ್ತರ ಆಪ್ಷನ್ ಬಿ, ಕುಂಚಿಕಲ್ ಜಲಪಾತ. 14ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯನ್ನು ಅಡಿಕೆ ನಾಡು ಎಂದು ಕರೆಯುತ್ತಾರೆ? ಆಪ್ಷನ್ಗಳು: ಎ ಶಿವಮೊಗ್ಗ, ಬಿ ಬೀದರ್, ಸಿ ಉಡುಪಿ, ಡಿ ಉತ್ತರ ಕನ್ನಡ. ಸರಿಯಾದ ಉತ್ತರ ಆಪ್ಷನ್ ಎ, ಶಿವಮೊಗ್ಗ. 15ನೇ ಪ್ರಶ್ನೆ, ಕರ್ನಾಟಕದ ಯಾವ ಸ್ಥಳವನ್ನು ಭತ್ತದ ಕಣಜ ಎಂದು ಕರೆಯುತ್ತಾರೆ? ಆಪ್ಷನ್ಗಳು: ಎ ಮಂಡ್ಯ, ಬಿ ಗಂಗಾವತಿ, ಸಿ ಉಡುಪಿ, ಡಿ ಬೆಳಗಾವಿ.
ಸರಿಯಾದ ಉತ್ತರ ಆಪ್ಷನ್ ಬಿ, ಗಂಗಾವತಿಯನ್ನು ಭತ್ತದ ಕಣಜ ಎಂದು ಕರೆಯುತ್ತಾರೆ. 16ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ನೈಸರ್ಗಿಕ ಬಂದರು ಯಾವುದು? ಆಪ್ಷನ್ಗಳು: ಎ ಕಾರವಾರ, ಬಿ ಮಂಗಳೂರು, ಸಿ ಹೊನ್ನಾವರ, ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಎ ಕಾರವಾರ ಬಂದರು. ಇಷ್ಟು ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.